ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ದಿನಾಂಕ 17 ನವೆಂಬರ್ 2024ರಂದು ಕಂಡಕ್ಟ್ ಮಾಡಲಾದಂಥ PDO HK ಈ ಒಂದು ವೃಂದದ ಪತ್ರಿಕೆ 2ರಲ್ಲಿ ಕೇಳಲಾದಂಥ ಕಂಪ್ಯೂಟರ್ ನಾಲೆಜ್ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ನಿಮಗೆ ಮುಂಬರುವ PDO ನಾನ್ HK ಈ ಒಂದು ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ಯೂಸ್ಫುಲ್ ಆಗ್ತದಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು. ಡ್ಯಾಶ್ ಫಾರ್ಮೆಟ್ ವಾಸ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ಮೈಕ್ರೋಸಾಫ್ಟ್ ಆ್ಯಂಡ್ IBM ಆ್ಯಸ್ ಆ್ಯನ್ ಆಡಿಯೋ ಫೈಲ್ ಸ್ಟ್ಯಾಂಡರ್ಡ್ ಫಾರ್ ಸ್ಟೋರಿಂಗ್ ಡಿಜಿಟಲ್ ಆಡಿಯೋ ಆನ್ ಅ PC. ಈಗ ಡ್ಯಾಶ್ ಫಾರ್ಮೆಟ್ ಅಂದರೆ ಇಲ್ಲಿ PDF ಫಾರ್ಮೆಟು, ವೇವ್ ಫಾರ್ಮೆಟು, ಟಿಫ್ ಫಾರ್ಮೆಟು, ಟೆಕ್ಸ್ಟ್ ಫಾರ್ಮೆಟು ಅಂತ ಇದೆ. ಸೊ ಈ ಕೊಟ್ಟಂಥ ಯಾವ ಒಂದು ಫಾರ್ಮೆಟ್ಗಳನ್ನು ಡೆವಲಪ್ ಮಾಡಲಾಯಿತು ಯಾರಿಂದ? ಈ ಮೈಕ್ರೋಸಾಫ್ಟ್ ಮತ್ತು IBM ಇಬ್ಬರು ಕಂಬೈನ್ ಆಗಿ ಒಂದು ಫಾರ್ಮೆಟನ್ನು ಏನಪ್ಪ ಡೆವಲಪ್ ಮಾಡ್ತಾರೆ. ಯಾಕೆ? ಇಟ್ ಈಸ್ ಫಾರ್ ಸ್ಟೋರಿಂಗ್ ದ ಡಿಜಿಟಲ್ ಆಡಿಯೋನ ಸ್ಟೋರ್ ಮಾಡಲಿಕ್ಕೆ ಒಂದು ಫಾರ್ಮೆಟನ್ನು ಡೆವಲಪ್ ಮಾಡ್ತಾರೆ, ಅದುವೇ ವೇವ್ ಫಾರ್ಮೆಟ್. ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ವಿಂಡೋಸ್ ಅಪ್ಲಿಕೇಶನ್ಸ್ ಆಲ್ವೇಸ್ ಬಿಲಾಂಗ್ ಟು ದಿ. ಈ ವಿಂಡೋಸ್ ಅಪ್ಲಿಕೇಶನ್ಸ್ಗೆ ಏನಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ಲು ಈಗ ವಿಂಡೋಸ್ MS ಆಫೀಸ್ ಆಗಲಿ, ವರ್ಡ್ ಆಗಲಿ, ಎಕ್ಸೆಲ್, ಪವರ್ ಪಾಯಿಂಟ್, ಈ ಮುಂತಾದ ಒಂದು ಅಪ್ಲಿಕೇಶನ್ಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತಾವ? ಸೊ ಇವು ಆಪರೇಟಿಂಗ್ ಸಿಸ್ಟಮ್ಗೆ ಏನಪ್ಪ ಸಂಬಂಧಪಟ್ಟಿರ್ತಾವ. ನೆಕ್ಸ್ಟ್ ಕ್ವಶನ್, ಚೆಕಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಟೆಕ್ಸ್ಟ್ ಆಫ್ ಯುವರ್ ಡಾಕ್ಯುಮೆಂಟ್ ಈಸ್ ವೆರಿ ಸ್ಟ್ರಾಂಗ್ ಫೀಚರ್ ಆಫ್ ದ MS ವರ್ಡ್ ಪ್ರೊಸೆಸರ್ ವಿಚ್ ಇಸ್ ಡನ್ ಬೈ. ಈಗ MS ವರ್ಡಲ್ಲಿ ಈಗ ನೀವೊಂದು ವರ್ಡಲ್ಲಿ ಏನಾದರೂ ಒಂದು ಟೈಪ್ ಮಾಡಿರ್ತೀರಿ. ಸೊ ಅದರಲ್ಲಿ ಏನಾದರೂ ಗ್ರಾಮರ್ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕು, ಏನಾದರೂ ಒಂದು ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಬೋದು? ಸ್ಪೆಲ್ ಚೆಕ್ ಅಂತ ಇರುತ್ತೆ, ಸ್ಪೆಲ್ ಚೆಕ್ಕು. ಓಕೆ, ಮೇನ್ಲಿ ನಮಗೆಲ್ಲರಿಗೂ ಗೊತ್ತಿರೋದು ಇದು ಒಂದೇ. ಬಟ್ ಈ ಗ್ರಾಮರ್, ಥೆಸಾರಸ್, ಓಕೆ, ಸೊ ಇವೆಲ್ಲ ಆಪ್ಷನ್ಗಳ ಮೂಲಕ ನಾವು ಇದನ್ನು ಮಾಡ್ಬೋದು. ಸೊ ಆಲ್ ಆಫ್ ದಿ ಅಬವ್ ಇಲ್ಲಿ ಕರೆಕ್ಟ್ ಆಗುತ್ತಾ. ಓಕೆ, ಆಮೇಲೆ ಫೈಲ್ ಸೇವಿಂಗ್ ಡಾಕ್ಎಕ್ಸ್ ನೋಡಿ, ಡಾಕ್ಎಕ್ಸ್ ಆ್ಯಸ್ ಅ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಓಪನ್ಡ್ ಇನ್ ವಿಚ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಇಲ್ಲಿ ಈ ಥರ ಡಾಕ್ಎಕ್ಸ್ ಅನ್ನೋದು, ಈಗ ಫಾರ್ ಎಕ್ಸಾಂಪಲ್ಲು ಈಗ PDF ಅಂತ ಇರುತ್ತೆ, PDF ಆಗಲಿ, .jpg ಆಗಲಿ, ಅಥವಾ PNG ಆಗಲಿ, ಇವೆಲ್ಲ PNG ಅಥವಾ ಏನಪ್ಪ ಫೋಟೋಸ್ಗಳನ್ನು ವ್ಯೂ ಮಾಡಲಿಕ್ಕೆ ನೀವು ಯೂಸ್ ಮಾಡ್ತೀರಿ. PDFಗಳನ್ನು ಇವು PDF ಫಾರ್ಮೆಟು. ಓಕೆ, ಸೊ ಬಟ್ ಈ ಡಾಕ್ಎಕ್ಸ್ಗಳನ್ನು ಯಾವುದರಲ್ಲಿ? ಎಕ್ಸೆಲ್ ಅಲ್ಲ, ಪವರ್ ಪಾಯಿಂಟಾ, ವರ್ಡಾ? ಈಗ ಎಕ್ಸೆಲಲ್ಲಿ ಏನಿರುತ್ತೆ? ಎಕ್ಸೆಲ್ SX ಇರ್ತದೆ, ಅಥವಾ XLS ಅಥವಾ ಸೇಮ್ XLX ಇರುತ್ತೆ. ಓಕೆ, ಸೊ ಆದರೆ ವರ್ಡಲ್ಲಿ ಏನಿರುತ್ತೆ? ಡಾಕ್ಎಕ್ಸ್ ಇರುತ್ತೆ. ಸೊ ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? MS ವರ್ಡ್. ಆಮೇಲೆ ಇಲ್ಲಿ ಪವರ್ ಪಾಯಿಂಟಲ್ಲಿ ಏನಿರುತ್ತೆ? .ppt ಅಂತ ಇರುತ್ತೆ, ಹೌದಾ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೂಪರ್ ಸ್ಕ್ರಿಪ್ಟಿಂಗ್ ಇನ್ MS ವರ್ಡ್ ಕ್ಯಾನ್ ಅಚೀವ್ಡ್ ಯೂಸಿಂಗ್ ಡ್ಯಾಶ್ ಶಾರ್ಟ್ಕಟ್ ಕೀ ಸೀಕ್ವೆನ್ಸ್. ಇಲ್ಲಿ ಸೂಪರ್ ಸ್ಕ್ರಿಪ್ಟಿಂಗ್ ಅಂತ ಒಂದು ಏನಪ್ಪ ನೀವು ಇದು ನೋಡಿರ್ಬೋದು, ಸೂಪರ್ ಸ್ಕ್ರಿಪ್ಟಿಂಗ್ ಆ್ಯಂಡ್ ಸಬ್ಸ್ಕ್ರಿಪ್ಟಿಂಗ್ ಅಂತ. ಸೊ ಈ ಒಂದು ಫಾರ್ಮೆಟನ್ನು ನಾವು MS ವರ್ಡಲ್ಲಿ ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಶಾರ್ಟ್ಕಟ್ ಕೀಗಳನ್ನು ಯೂಸ್ ಮಾಡ್ತೀವಿ. ಆ ಶಾರ್ಟ್ಕಟ್ ಕೀಗಳು ಯಾವಪ್ಪ ಅಂದ್ರೆ Ctrl+, Shift+, then ಪ್ಲಸ್. ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ಆಮೇಲೆ 76ನೇ ಕ್ವಶನು,
ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಅಪ್ಲೈ ಸಬ್ಸ್ಕ್ರಿಪ್ಟ್? ನೋಡಿ ಇಲ್ಲಿ ಬಂತು, ಸಬ್ಸ್ಕ್ರಿಪ್ಟ್ ಬೇರೆ, ಸೂಪರ್ ಸ್ಕ್ರಿಪ್ಟ್ ಬೇರೆ. ಈ ಸಬ್ಸ್ಕ್ರಿಪ್ಟ್ ಅಂದರೆ ಏನು? ನಾರ್ಮಲಾಗಿ ಈಗ ಫಾರ್ ಎಕ್ಸಾಂಪಲು ಎ ಅಂತ ಇದೆ, ಇದಕ್ಕೆ ಈ ಥರ ಹೌದಾ, ಈಗ ಬಿ ಇದೆ ಈ ಥರ, ಹೀಗೆ ಈ ಸಬ್ಸ್ಕ್ರಿಪ್ಟ್ ಅಂತೀವಿ. ಓಕೆ, ಸೊ ಇದನ್ನು ಒಂದು ನಾವು ಈ ಥರ ಮಾಡಲಿಕ್ಕೆ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀವಿ? ಇಲ್ಲಿ ಕರೆಕ್ಟ್ ಆನ್ಸರ ಕಂಟ್ರೋಲ್ ಪ್ಲಸ್ ಈಕ್ವಲ್ ಟು, ಕಂಟ್ರೋಲ ಮತ್ತು ಈಕ್ವಲ್ ಟು ಮಾಡಬೇಕು. ಅರ್ಥ ಆಯ್ತಾ? ಕಂಟ್ರೋಲ್ ಪ್ಲಸ್ ಈಕ್ವಲ್ ಟು. ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಆಲ್ ದ ಟೆಕ್ಸ್ಟ್ ಇನ್ MS Word ಡಾಕ್ಯುಮೆಂಟ್? ಈಗ MS Word ಅಲ್ಲಿ ಏನಪ್ಪ ಒಂದು ಪ್ಯಾರ ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದೇ ಇದೆ ಅಂತ ತಿಳ್ಕೊಳ್ಳಿ, ಇದು ಟೋಟಲ್ ಏನಿದೆಯಲ್ಲ ಇದೆಲ್ಲ ಇದೆ. ಸೊ ಇದನ್ನು ಆಟೋಮೆಟಿಕ್ಕಾಗಿ ಎಲ್ಲ ಸೆಲೆಕ್ಟ್ ಮಾಡಲಿಕ್ಕೆ ನೀವು ಏನನ್ನು ಚೂಸ್ ಮಾಡ್ತೀರಿ? ಕಂಟ್ರೋಲ್ ಪ್ಲಸ್ ಎ, ಇದು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀವಿ. ಆಮೇಲೆ ದ ಮೋಸ್ಟ್ ಸೂಟೇಬಲ್ ಚಾರ್ಟ್ ಟೈಪ್ ಇನ್ ಎಕ್ಸೆಲ್ ಫಾರ್ ಶೋವಿಂಗ್ ಟ್ರೆಂಡ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಸ್? ಇಲ್ಲಿ ಎಕ್ಸೆಲಲ್ಲಿ ಅಂದರೆ ಒಂದು ಲಾಂಗ್ ಪೀರಿಯಡ್ ಟೈಮ್ ಅದರ ಒಂದು ಟ್ರೆಂಡ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಈ ಥರ, ಈಗ ಈ ಥರ ಏನು ಯೂಸ್ ಮಾಡ್ತೀವಲ್ಲ ಈ ಥರ. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಒಂದು ಸೂಟೇಬಲ್ ಚಾರ್ಟ್ ಯಾವುದು ಅಂದರೆ ಅದನ್ನು ನಾವು ಲೈನ್ ಚಾರ್ಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, which is the world's most widely used e-spreadsheet program bundle in MS Office Suite? ಇದೊಂಥರ ಸಿಂಪಲ್ಲ, ಸ್ಪ್ರೆಡ್ಶೀಟ್ ಅಂತ ಗೊತ್ತು ನಿಮ್ಗೆ, ಹೌದಾ? ಸ್ಪ್ರೆಡ್ಶೀಟ್ ಸೇಮ್ ಆ್ಯಸ್ ಟು ಏನಪ್ಪ ಮೋಸ್ಟ್ಲಿ ಯೂಸ್ಡ್ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಯಾವುದಪ್ಪ ಅಂದ್ರೆ ಅದು MS Excel ಆಗುತ್ತೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕಾಲಮ್ ವಿಡ್ತ್ ಇನ್ MS Excel? MS Excel ಅಲ್ಲಿ ಒಂದು ಕಾಲಮ್ ಈ ಥರ ಕಾಲಮ್ ಇರುತ್ತೆ. ಓಕೆ, ಇವೆಲ್ಲ ಕಾಲಮ್ ಇದಾವೆ, ಇವು ರೋಸ್ ಇರ್ತಾವೆ. ಹೀಗೆ ಇವು ಕಾಲಮ್ದು ಮ್ಯಾಕ್ಸಿಮಮ್ ವಿಡ್ತ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ವಿಡ್ತ್ 255. ನೆನಪಿರ್ಬೇಕಿದು 255. ನೋಡಿ 254, 55, 56 ಕೊಟ್ಟಿದ್ದಾರೆ. ಸೊ 255 ಇರುತ್ತೆ. ಐಡೆಂಟಿಫೈ ದ ಫಂಕ್ಷನ್ ವಿಚ್ ಇಸ್ ನಾಟ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಇನ್ ದ MS Excel. ಯಾವುದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಅಲ್ಲ ಕೊಟ್ಟಂಥ ಆಪ್ಷನ್ಗಳಲ್ಲಿ? ಆ್ಯಸ್ ಪರ್ ದ ಆಫಿಷಿಯಲ್ ಕೀ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ ಅಂತ ಇದು ಕೊಟ್ಟಿದ್ದಾರೆ, ಇದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಅಲ್ಲ ಅಂತ ಹೇಳಾಗಿದೆ. ಹೂ ಓನ್ಸ್ ದ ಇಂಟರ್ನೆಟ್? ನೋಡಿ, ಇಂಟರ್ನೆಟ್ದು ಓನರ್ ಯಾರೂ ಅಲ್ಲ. ಓಕೆ, ಇದು ಯಾರ್ದು ಏನಪ್ಪ ಮಾಲೀಕತ್ವದಲ್ಲಿ ಇಲ್ಲ. ಯಾರು IBM ಇಲ್ಲ, ಆ್ಯಪಲ್ ಇಲ್ಲ, US ಗೌರ್ಮೆಂಟ್ ಅಲ್ಲ, ಮೈಕ್ರೋಸಾಫ್ಟ್ ಅಲ್ಲ. ಸೊ ಯಾರೂ ಅಲ್ಲ. ಇದಕ್ಕೆ ಇಂಟರ್ನೆಟ್ದು ತನ್ನದೇ ಆದ ಸ್ಮಾಲ್ ಇಂಡಿವಿಜುವಲ್ಸ್ ಅಥವಾ ಗ್ರೂಪ್ಸ್ ಇದ್ದಾವೆ, ಅವ್ರು ಇದನ್ನು ಮ್ಯಾನೇಜ್ ಮಾಡ್ತಾರೆ. ಇದು ಓನರ್ ಅಂತ ಇದಕ್ಕೆ ಯಾರೂ ಇಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದಿ 4 ಕಾಂಪೊನೆಂಟ್ಸ್ ಆಫ್ ಎ URL? ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು URL ಅಲ್ಲ ಅಂತ ಕೇಳಿದ್ದಾರೆ. ಅಂದರೆ ಈ URLದು ಕಾಂಪೊನೆಂಟ್ ಅಲ್ಲ. ಇಲ್ಲಿ ವೆಬ್ ಪ್ರೋಟೋಕಾಲ್ ಅಂತೂ ಇದೆ, ನೇಮ್ ಆಫ್ ದಿ ವೆಬ್ ಸರ್ವರ್ ಇರುತ್ತೆ, ನೇಮ್ ಆಫ್ ದಿ ಡೈರೆಕ್ಟರಿ ಆರ್ ಫೈಲ್ ಆನ್ ದ ವೆಬ್ ಸರ್ವರ್ ಇರುತ್ತೆ. ಓಕೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ URL ಅಂದರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಈಗ ಹೇಗಿರುತ್ತೆ ಇದು? HTTP ಈ ಥರ ಇದ್ದು ಕಾಲನ್ ಇದ್ದು ಫಾರ್ ಎಕ್ಸಾಂಪಲ್ ABC .something ಈ ಥರ ಇಟ್ಟು ಆಮೇಲೆ .com ಸಮಥಿಂಗ್ ಒಂದು ಫೈಲ್ ನೇಮ್ ಇರುತ್ತೆ. ಬಟ್ ಇದರಲ್ಲಿ ನೇಮ್ ಆಫ್ ದಿ ಬ್ರೌಸರ್ ನೇಮ್ ಮೆನ್ಷನ್ ಇರೋದಿಲ್ಲ. ಅರ್ಥ ಆಯ್ತಾ? ಬ್ರೌಸರ್ ನೇಮ್ ಮೆನ್ಷನ್ ಇರೋದಿಲ್ಲ. ವಿಚ್ ಟೈಪ್ ಆಫ್ ನೆಟ್ವರ್ಕ್ ಹ್ಯಾಸ್ ಲೋವೆಸ್ಟ್ ಎರರ್ ರೇಟ್? ಅತಿ ಕಡಿಮೆ ಲೋವೆಸ್ಟ್ ಎರರ್ ಅಂದರೆ ಮೋಸ್ಟ್ ಕರೆಕ್ಟ್ ಆ್ಯಕ್ಯುರೇಟ್ ಇರೋದು ಯಾವುದಂದ್ರೆ
ಲೋಕಲ್ ಏರಿಯಾ ನೆಟ್ವರ್ಕ್, ದಟ್ ಈಸ್ ಲ್ಯಾನ್. ವ್ಯಾನ್ಗಿಂತ ಲ್ಯಾನ್ ಏನಿರುತ್ತೆ ಲೋವೆಸ್ಟ್ ಇರೋರು ಮತ್ತು ಆ್ಯಕ್ಯುರೇಟ್ ಇರುತ್ತೆ. ಇದು ವ್ಯಾನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಮ್ಯಾನ್ ಅಂದರೆ ಏನು ಕಮೆಂಟ್ ಮಾಡಿ. ಮ್ಯಾನ್ ಲಾಂಗ್ ಫಾರ್ಮ್. ರೇಂಜ್ ಆಫ್ ಫ್ರೀಕ್ವೆನ್ಸಿ ಅವೈಲಬಲ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ ಇನ್ ಅ ನೆಟ್ವರ್ಕ್ ಈಸ್ ಕಾಲ್ಡ್. ಇಲ್ಲಿ ಡೇಟಾ ಟ್ರಾನ್ಸ್ಮಿಷನಲ್ಲಿ ಅಂದರೆ ಈ ಒಂದು ನೆಟ್ವರ್ಕಲ್ಲಿ ಈಗ ಒಂದು ನೆಟ್ವರ್ಕ್ ಇರುತ್ತೆ, ಇದರಲ್ಲಿ ಒಂದು ಡೇಟಾ ಟ್ರಾನ್ಸ್ಮಿಷನ್ ಆಗಬೇಕಂದ್ರೆ ಆ ಒಂದು ರೇಂಜ್ ಆಫ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ರೇಂಜ್ ಆಫ್ ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿ ಅದರಲ್ಲಿ ಅಳಿತೀರಿ ಹರ್ಟ್ಸ್, HZ ಹರ್ಟ್ಸ್ ಅಂತ ಅಂತೀವಿ. ಸೊ ಇದಕ್ಕೆ ಏನಂತೀವಿ ನಾವು ಬ್ಯಾಂಡ್ ವಿಡ್ತ್. ಓಕೆ, ಸೊ ಬ್ಯಾಂಡ್ ವಿಡ್ತ್ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಇಮೇಲ್ ಅಡ್ರೆಸ್ ಇನ್ಕ್ಲೂಡ್ಸ್. ಇಮೇಲ್ ಅಡ್ರೆಸ್ಸಲ್ಲಿ ಏನಿರುತ್ತಾ ಸಿಂಪಲ್. ಈಗ ಇಮೇಲ್ ಏನಿದೆಯಪ್ಪ, ಈಗ ಫಾರ್ ಎಕ್ಸಾಂಪಲು ರಾಮ, ಈಗ ರಾಮ ಅಂತ ಇದೆ, ರಾಮ. ಓಕೆ, ರಾಮ @gmail.com. ಒಂದು ಮೊದಲಿಗೆ ಯೂಸರ್ ನೇಮ್ ಇರುತ್ತೆ, ಇದು ಯೂಸರ್ ನೇಮ್. ಆಮೇಲೆ ಇದು ಡೊಮೇನ್ ನೇಮ್ gmail.com. ಡೊಮೇನ್ ಯಾವ ಡೊಮೇನ್ ಅಂತ ಅಂದರೆ ಇಲ್ಲಿ ಡೊಮೇನಲ್ಲಿ ಚೇಂಜ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಜಿಮೇಲ್ ಇದೆ, ಜಿಮೇಲ್ ಬಿಟ್ಟು ಯಾಹೂ ಇರ್ತದೆ, ರೆಡಿಫ್ ಇರ್ತದೆ, ಸೊ ಡಿಫ್ರೆಂಟ್ ಇರ್ತದೆ, ಅಥವಾ ಹಾಟ್ಮೇಲ್ ಇರ್ತದೆ, ಮತ್ತು ತಮ್ಮದೇ ಆದ ಒಂದು ಈ ಕಂಪ್ನಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲು ABC, ಈಗ ಒಂದು ಕಂಪ್ನಿ ಇದೆ ಯಾವುದಾದ್ರೂ, ಅಮೆಜಾನ್ ಅಂತ ಇದೆ, amazon.com ಅಥವಾ tata.com, ಈ ಥರ ಆ ಒಂದು ಕಂಪ್ನಿಗಳ ಕೂಡ ಡೊಮೇನ್ ನೇಮ್ ಇರ್ತದೆ. ಸೊ ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಯೂಸರ್ ನೇಮ್ಸ್ ಫಾಲೋಡ್ ಬೈ ಡೊಮೇನ್ ನೇಮ್. ಸೊ ಆಪ್ಷನ್ ನಂಬರ್ 4 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡು, ಅನ್ವಾಂಟೆಡ್ ರಿಪಿಟಿಷಿಯಸ್ ಮೆಸೇಜ್ ಸಚ್ ಆಸ್ ಅನ್ಸಾಲಿಸಿಟೆಡ್ ಬಲ್ಕ್ ಇಮೇಲ್ ಈಸ್ ನೋನ್ ಆ್ಯಸ್. ಇಲ್ಲಿ ನೋಡಿ, ಸಿಂಪಲ್ ಇದೆ ನಿಮಗೆ ಇದು. ಇಲ್ಲಿ ಅನ್ವಾಂಟೆಡ್ ರಿಪಿಟಿಷಿಯಸ್ ಅಂದರೆ ನಿಮಗೆ ಅನಗತ್ಯವಾದಂತಹ ಮರಳಿ ಬರುವಂತಹ ಮೆಸೇಜ್ಗಳ ಒಂದು ಸಂಗ್ರಹವನ್ನು ಏನಂತ ಕರಿತೀವಿ, ಸ್ಪ್ಯಾಮ್ ಅಂತ ಕರಿತೀವಿ. ನಿಮ್ಮ ಒಂದು ಇಮೇಲ್ ಬಾಕ್ಸಲ್ಲಿ ನೀವು ನೋಡಿರ್ತೀರಿ, ಹೌದಾ? ಈಗ ಇಲ್ಲಿ ಇನ್ಬಾಕ್ಸ್ ಅಂತ ಇರುತ್ತಾ, ಆಮೇಲೆ ಆಲ್ ಮೇಲ್ಸ್ ಇರುತ್ತಾ, ಆಮೇಲೆ ಇಲ್ಲಿ ಕೆಳಗಡೆ ಸ್ಪ್ಯಾಮ್ ಅಂತ ಇರುತ್ತೆ ರೆಡ್ ಕಲರಲ್ಲಿ. ಓಕೆ, ಸ್ಪ್ಯಾಮ್ ಅಂದರೆ ಏನು, ಅನ್ವಾಂಟೆಡ್ ಮೇಲ್ಸ್ ಇರ್ತವೆ ಅವು. ಸೊ ಓಕೆ, ಅನ್ವಾಂಟೆಡ್ ಇದು ಸ್ಪ್ಯಾಮ್ ಅಂತ ನಾವು ಹೆಸರಿಟ್ಟಿದ್ದೀವಿ. ಓಕೆ, ಆಮೇಲೆ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಪ್ರೋಟೋಕಾಲ್ಸ್ ಈಸ್ ಯೂಸ್ಡ್ ಇನ್ ಅ ಇಮೇಲ್. ಯಾವ ಪ್ರೋಟೋಕಾಲನ್ನು ಈ ಒಂದು ಇಮೇಲಲ್ಲಿ ಯೂಸ್ ಮಾಡಿದ್ದೀವಿ? FMTP ಹಾಗೆ SMTPನೂ ಕೂಡ ಬರ್ತದೆ. ಓಕೆ, ಅದು ಆಪ್ಷನಲ್ಲಿ ಇಲ್ಲ, ಬಟ್ SMTP ಕೂಡ ಇದೆ. FMTP ಇಲ್ಲಿ ಕರೆಕ್ಟ್ ಆಗುತ್ತಾ. ಆಮೇಲೆ ನೋಡಿ, ದ ಆಪ್ಷನ್ಸ್ ಟು ಸೇವ್ ಆ್ಯನ್ ಅನ್ಫಿನಿಶ್ಡ್ ಇಮೇಲ್ ವಿದೌಟ್ ಸೆಂಡಿಂಗ್ ಇಟ್ ಈಸ್ ಕಾಲ್ಡ್. ಈಗ ಒಂದು ಮೇಲ್ ನೀವು ಸೆಂಡ್ ಮಾಡ್ತಾ ಇರ್ತೀರಿ, ಸೊ ಅವಾಗ ನೀವು ಅದನ್ನು ಕಂಪ್ಲೀಟ್ ಮಾಡದೆ ಏನು ಮಾಡ್ತೀರಿ, ಅದನ್ನು ಸೆಂಡ್ ಮಾಡೋದಿಲ್ಲ, ಅದನ್ನು ಸೇವ್ ಮಾಡ್ತೀರಿ. ಯಾವ ರೀತಿ ಸೇವ್ ಮಾಡ್ತೀರಿ? ಆ್ಯಸ್ ಅ ಡ್ರಾಫ್ಟ್. ಸೇವ್ ಆಸ್ ಅ ಡ್ರಾಫ್ಟ್. ವಾಟ್ ಈಸ್ ದ ಟರ್ಮ್ ದ್ಯಾಟ್ ರೆಫರ್ಸ್ ಟು ಅಪ್ಲೈ ಸ್ಪೆಷಲ್ ಇಫೆಕ್ಟ್ಸ್ ಟು ಇಂಟ್ರೊಡ್ಯೂಸ್ ಸ್ಲೈಡ್ಸ್? ಸೊ ಇಲ್ಲಿ ಟ್ರಾನ್ಸಿಷನ್ ಅಂತ ಯೂಸ್ ಮಾಡ್ತೀವಿ. ಈ ಟ್ರಾನ್ಸಿಷನಲ್ಲಿ ಏನು, ಕೆಲವೊಂದು ಸ್ಪೆಷಲ್ ಇಫೆಕ್ಟ್ಸ್ಗಳನ್ನು ಅಪ್ಲೈ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಟು ಯೂಸ್ ದ ಎಕ್ಸಾಕ್ಟ್ ಸೇಮ್ ಫಂಟ್ ಟೈಪ್, ಸೇಮ್ ಫಂಟು, ಸೇಮ್ ಸೈಜ್, ಸೇಮ್ ಕಲರ್ ಇನ್ ದ ಟೈಟಲ್ ಆಫ್ ಆಲ್ ದ ಸ್ಲೈಡ್ಸ್ ಇನ್ ಪವರ್ ಪಾಯಿಂಟಲ್ಲಿ ಒಂದು ಈಗ ಸ್ಲೈಡ್ಗಳಿರ್ತವೆ ಈ ರೀತಿ. ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಈ ಒಂದು ಏನಪ್ಪ ಟೈಟಲ್ ಇರುತ್ತೆ, ಸೇಮ್ ಫಂಟ್ ಇರಬೇಕು, ಸೇಮ್ ಕಲರ್ ಇರಬೇಕು, ಸೇಮ್ ಸೈಜ್ ಇರಬೇಕು. ಇದನ್ನು ಎಲ್ಲಕ್ಕೂ ಒಮ್ಮೆ ಆಟೋಮೆಟಿಕ್ ಅಪ್ಲೈ ಮಾಡಬೇಕಂದ್ರೆ ನಾವು ಸ್ಲೈಡ್ ಮಾಸ್ಟರನ್ನು ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ
92 ನೋಡ್ಬೋದು ನೀವು. ವಿಚ್ ಆಫ್ ದಿ ಫಾಲೋವಿಂಗ್ ಪವರ್ ಪಾಯಿಂಟ್ ಫೀಚರ್ಸ್ ಅಲೌಸ್ ಯು ಟು ಅಪ್ಲೈ ಮೋಷನ್ ಇಫೆಕ್ಟ್ಸ್ ಟು ಡಿಫ್ರೆಂಟ್ ಹೆಟೆರೋಜಿನಿಯಸ್ ಆಬ್ಜೆಕ್ಟ್ಸ್ ಆಫ್ ಎ ಸ್ಲೈಡ್. ನೋಡಿ ಮೋಷನ್ ಅಂತಲೇ ನಿಮ್ಗೆ ಗೊತ್ತಾಗುತ್ತೆ. ಒಂದು ಮೋಷನ್ ಈ ರೀತಿ ನೋಡಿ, ಈಗ ಲೆಫ್ಟಿಂದ ಈ ಥರ ಬರೋದು, ರೈಟಿಂದ ಬರೋದು, ಮೇಲಿಂದ ಕೆಳಗಡೆ ಬರೋದು, ಕೆಳಗಿಂದ ಮೇಲುಗಡೆ ಬರೋದು, ಅಥವಾ ಸೆಂಟರ್ ಪಾಯಿಂಟಿಂದ ಎಲ್ಲ ಕಡೆ ಈ ಥರ ಬರೋದು. ಇದಕ್ಕೆ ನಾವು ಏನಂತ ಕರಿತೀವಿ? ಆ್ಯನಿಮೇಷನ್ ಸ್ಕೀಮ್. ಸಿಂಪಲ್. ಆಮೇಲೆ ಇಲ್ಲಿ ನುಡಿ ವರ್ಷನಲ್ಲೇ ರಾಷ್ಟ್ರೀಯತೆ ಅಂತ ಯಾವ ರೀತಿ ಬರೆಯಲಾಗತ್ತ? ರಾಷ್ಟ್ರೀಯತೆ ಅಂತ ಈ ರೀತಿ ಬರೆಯಲಾಗತ್ತ. ಸೊ ಈ ನುಡಿ ವರ್ಷನಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಆವಾಗ ತಾನೇ ನಿಮಗೆ ಗೊತ್ತಾಗುತ್ತದು. ಇಂಡೆಂಟ್ ಇದು ಸ್ಪೇಸ್ ಬಿಫೋರ್ ಎ ಬ್ಲಾಕ್ ಆಫ್ ಟೆಕ್ಸ್ಟ್, ಆ್ಯಂಡ್ ಸ್ಪೇಸಿಂಗ್ ಇಸ್ ಅ ಸ್ಪೇಸ್ ಇನ್ ಬಿಟ್ವೀನ್ ಲೈನ್ಸ್ ಆಫ್ ಎ ಟೆಕ್ಸ್ಟ್. ಆಪ್ಷನ್ 1 is right. Which option is not available in home ribbon or toolbar in MS Word? ಪಿಕ್ಚರ್ ಬಟನ್ ಇರೋದಿಲ್ಲ. ಪಿಕ್ಚರ್ ಇದು ಇನ್ಸರ್ಟ್ ಈ ಒಂದು ಟ್ಯಾಬಲ್ಲೇ ಇರ್ತದೆ, ಇನ್ಸರ್ಟ್. ಓಕೆ, ಪಿಕ್ಚರ್ ಬಟನ್ ಇರೋದಿಲ್ಲ. ಆಮೇಲೆ ಪೇಜ್ ಮಾರ್ಜಿನ್ಸ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ ಇವೆಲ್ಲ ಯಾವ ಒಂದು ಟೂಲಲ್ಲಿ ಇರ್ತವೆ? ಇವು ಪೇಜ್ ಲೇಔಟಲ್ಲಿ ಕಾಣಿಸ್ಕೊಳ್ತಾವ. ಆಮೇಲೆ ಇನ್ ಕಂಪ್ಯೂಟರ್ ಸಿಸ್ಟಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಈಸ್ ಸ್ಟೋರ್ಡ್ ಇನ್, ಈ ಬಯಸ್ ಅಂತ ಇದೆ. ಸೊ ಇದನ್ನು ಯಾವುದರಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ? ಈ ನಾರ್ಮಲಿ ರಾಮಲ್ಲಿ ಇದು ಮಾಡ್ತೀವಿ ಸ್ಟೋರು. ರೀಡ್ ಓನ್ಲಿ ಮೆಮರಿ. ಆಮೇಲೆ ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ಡೇಟಾ ಹಿರಾರ್ಕಿ. ಸೊ ಇದು ತುಂಬ ಸಲ ರಿಪೀಟ್ ಆಗಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಬೈಟ್, ಫಿಲ್ಡರ್, ರೆಕಾರ್ಡರ್, ಡೇಟಾಬೇಸ್. ಆಮೇಲೆ ಶಾರ್ಟ್ಕಟ್ ಕೀ ಟು ಡಿಲೀಟ್ ಎ ಫೈಲ್ ಪರ್ಮನೆಂಟ್ಲಿ ಫ್ರಾಮ್ ಅ ಪೆನ್ ಡ್ರೈವ್ ವಿದೌಟ್ ಸೆಂಡಿಂಗ್ ಇಟ್ ಟು ರೀಸೈಕಲ್ ಬಿನ್ನ. ಈಗ ಯಾವುದಾದ್ರೂ ಒಂದು ನೀವು ಡಿಲೀಟ್ ಮಾಡಿದ್ರೆ ಅಂದರೆ ಅದು ರೀಸೈಕಲ್ ಬಿನ್ನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಬಟ್ ಅದನ್ನು ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕಂದ್ರೆ ಶಿಫ್ಟ್ ಪ್ಲಸ್ ಡಿಲೀಟನ್ನು ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಆಮೇಲೆ ಲಾಸ್ಟ್ ಕ್ವಶನ್ ನೋಡ್ಬೋರಿ. ವಿಚ್ ಕಂಟ್ರೋಲ್ ಪ್ಯಾನೆಲ್ ಅಪ್ಲೆಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಎ ಕಂಪ್ಯೂಟರ್? ಸೊ ಇಲ್ಲಿ ಈ ಕಂಟ್ರೋಲ್ ಪ್ಯಾನೆಲ್ ಅಪ್ಲೆಟ್ ಇದು ಕಂಪ್ಯೂಟರ್ದು ಇನ್ಫಾರ್ಮೇಷನ್ ಯಾವುದು ಕೊಡ್ತದ? ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ. ಇದು ಏನು ಮಾಡ್ತದ? ಈ ಒಂದು ಪ್ಯಾನೆಲ್ನ ಏನಪ್ಪ, ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಅ ಕಂಪ್ಯೂಟರ್. ಓಕೆ, ಸೊ ಇವಿಷ್ಟು ಒಂದು ಕಂಪ್ಯೂಟರ್ ನಾಲೆಜ್ ಮೇಲಿನ ಪ್ರಶ್ನೆಗಳಾಗಿದ್ದು. ಮತ್ತು ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರಗಳು.